Rajat, you're safe. ಹೋಗ್ತಾ ಇದ್ದೀನಿ. No. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಲಿಮಿನೇಷನ್ ವಿಚಾರವಾಗಿ ಈ ವಾರ ಡಬಲ್ ಎಲಿಮಿನೇಷನ್ ಇದೆ. ಈ ವಾರ ಒಬ್ಬರಲ್ಲ ಇಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ. ಸಣ್ಣ ಮೆತ್ತ ಸುದೀಪ್ ಎಪಿಸೋಡ್ ನಲ್ಲಿ ಡಬಲ್ ಎಲಿಮಿನೇಷನ್ ಆಗಿದೆ ಎನ್ನಲಾಗಿದೆ. ಧ್ರುವಂತ್, ರಕ್ಷಿತಾ ಶೆಟ್ಟಿ ಎಲಿಮಿನೇಟ್, ಔಟ್ ಯಾರಾಗ್ತಾರೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಧ್ರುವಂತ್, ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿದ್ದಾರೆ ಎಂದಿದ್ದಾರೆ. ಎಲ್ಲರೂ ಇವರಿಬ್ಬರ ಹೆಸರು ಕೇಳಿ ಶಾಕ್ ಆಗಿದ್ದಾರೆ. ನಿತ್ಯವೂ ಸೌಂಡ್ ಮಾಡ್ತಿದ್ದ ಧ್ರುವಂತ್, ರಕ್ಷಿತಾ ಹೊರ ಬಂದಿದ್ದು ಮನೆಯವರಿಗೆ ಶಾಕ್ ಆಗಿದೆ. Rajat, you're safe. ಹೋಗ್ತಾ ಇದ್ದೀನಿ. No. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ನಾನು ನಿಜಕ್ಕೂ ಎಲಿಮಿನೇಟ್ ಆಗಿದ್ದೇನಾ? ನಾನು ಸತ್ಯವಾಗಿಯೂ ಹೋಗುತ್ತಿದ್ದೀನಿ, ಮತ್ತೊಮ್ಮೆ ಬರೋಕೆ ಆಗೋದಿಲ್ಲ, ಸಿಗ್ತೀನಿ ಎಂದು ರಕ್ಷಿತಾ ಶೆಟ್ಟಿ ಹೇಳಿ ಹೊರಗಡೆ ಬಂದಿದ್ದಾರೆ. ಇವರು ಹೊರಗಡೆ ಬರುತ್ತಿದ್ದಂತೆ ಮನೆಯಲ್ಲಿದ್ದವರು ಅತ್ತಿದ್ದಾರೆ. ಮಾಡು ನಿಪ್ಪನಾಳ ಅವರು ರಕ್ಷಿತಾಗೆ ಕ್ಲೋಸ್ ಆಗಿದ್ರು, ಹೀಗಾಗಿ ಮಾಡು ಅಂತೂ ಸಿಕ್ಕಾಪಟ್ಟೆ ಅತ್ತಿದ್ದಾರೆ. ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ನಡುವೆ ಸಿಕ್ಕಾಪಟ್ಟೆ ಜಗಳ ಆಗಿದೆ. ಬರ್ಬರ್ತಾ ಅವರು ಕೂಡ ರಕ್ಷಿತಾ ಜೊತೆ ಹೆಚ್ಚಿನ ಸಮಯ ಕಳೆಯಲು ಆರಂಭಿಸಲು ಶುರು ಮಾಡಿದ್ದು ಈಗ ಇವರು ಕೂಡ ಅತ್ತಿದ್ದಾರೆ. ಈಗ ರಕ್ಷಿತಾ ಶೆಟ್ಟಿ ಹಾಗೂ ಧ್ರುವಂತ್ ಅವರು ಹೊರಗಡೆ ಹೋಗಿಲ್ಲ, ಇವರನ್ನ ಸೀಕ್ರೆಟ್ ರೂಮ್ಗೆ ಕಳುಹಿಸಲಾಗಿದೆ ಎಂದು ಹೇಳಲಾಗಿದೆ. Rajat, you're safe. ಹೋಗ್ತಾ ಇದ್ದೀನಿ. No. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಶನಿವಾರ ಸಂಜೆಯಿಂದಲೇ ಚರ್ಚೆ ಆಗ್ತಾ ಇದೆ. ಇವರು ಸೀಕ್ರೆಟ್ ರೂಮ್ಗೆ ಹೋಗಿರೋದನ್ನ ಬಿಗ್ ಬಾಸ್ ಯಾವಾಗ ರಿವೀಲ್ ಮಾಡಲಿದೆ ಎಂದು ಕಾದು ನೋಡಬೇಕಾಗಿದೆ. ಮುಗ್ಧತೆಯಿಂದ ವೀಕ್ಷಕರ ಮನಸ್ಸನ್ನ ಕದ್ದಿದ್ದಲ್ಲದೆ ಕನ್ನಡವನ್ನ ಕಲಿತು ಮಾತನಾಡುತ್ತಿದ್ದ ರಕ್ಷಿತಾ ಯಾವಾಗಲೂ ಯಾರ ಮಾತನ್ನು ಕೇಳಿಸಿಕೊಳ್ಳಲ್ಲ. ಕಾರಣ ಕೇಳಿದ್ರೆ ಹೇಳೋದಿಕ್ಕೆ ಬರೋದಿಲ್ಲ ಎಂಬ ಆರೋಪ ಇತ್ತು. ಅಂದ ಹಾಗೆ ಧ್ರುವಂತ್ ಅವರು ಅವರಿಂದ ಇವರಿಗೆ, ಇವರಿಂದ ಅವರಿಗೆ ಹೇಳುವ ಮನಸ್ಥಿತಿ ಎಂಬ ಆರೋಪವೂ ಇತ್ತು. Rajat, you're safe. ಹೋಗ್ತಾ ಇದ್ದೀನಿ. No. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ.